ಎಲ್ರಿಗೂ ನಮಸ್ಕಾರ. ಎಂದಿನಂತೆ ನಾನು ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ನ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದಾದ ಗೃಹಲಕ್ಷ್ಮಿ, ಇದನ್ನು ಬಹಳಷ್ಟು ದಿನಗಳಿಂದ ನಮಗೆ ಯಾವಾಗ ದುಡ್ಡು ಬರುತ್ತೆ ಯಾವಾಗ ಇಲ್ಲ ಅಂತ ಭಾಳಷ್ಟು ಜನರು ನಿರೀಕ್ಷೆಯಲ್ಲಿದ್ದರು. ಈಗ ಬರುತ್ತೆ, ಹಾಗೆ ಬರುತ್ತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕಡೆ ಒಂದು ಹೇಳಿಕೆ ಕೊಟ್ಟರೆ, ರಾಜ್ಯದ ಮುಖ್ಯಮಂತ್ರಿಯಾದ ಶ್ರೀ ಸಿದ್ದರಾಮಯ್ಯನವರು ಅವರು ಒಂದು ಹೇಳಿಕೆ ಕೊಡುವವರು. ಹೀಗೆ ಜನ ತೀರಾ ಗೊಂದಲದಲ್ಲಿದ್ದರು. ಎಲ್ಲಿ ಕ್ಯಾನ್ಸಲ್ ಆಗಿಬಿಡ್ತು, ಎಲೆಕ್ಷನ್ ನಂತರ ದುಡ್ಡು ಹಾಕಲೇ ಇಲ್ಲ, ಬರೋದೇ ಇಲ್ಲ, ನಿಂತೇ ಹೋಯಿತು ಅಂತ ಎಲ್ಲ ಕಡೆ ಪ್ರಚಾರ ಆಗಿತ್ತು. ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲೆಲ್ಲ ಕ್ಯಾನ್ಸಲ್ ಆಗೋಯಿತು, ಈಗಾಯಿತು, ಹಾಗಾಯಿತು, ಅವರು ಅಲ್ಲಿ ಹೇಳಿದರು, ಇವರು ಇಲ್ಲಿ ಹೇಳಿದರು, ಕೊಡ್ತೀನಿ ಅಂತ ಹೇಳಿದರು, ಕೊಡೋದಿಲ್ಲ ಅಂತ ಹೇಳಿದರು, ಒಂದೇ ಕಂತು ಬರುತ್ತೆ, 2 ಕಂತು ಬರುತ್ತೆ, 4 ಕಂತು ಬರುತ್ತೆ, ಏನೇನೋ ಹೇಳ್ಕೊಂಡಿದ್ರು. ಇದ್ರ ಮಧ್ಯೆ ಜನ ತಲೆ ಕೆಟ್ಟು ಇನ್ನೇನು ಬರೋದೇ ಇಲ್ಲ ಬಿಡಿ ಅಂತ ಸುಮ್ಮನಾಗಿಬಿಟ್ಟಿದ್ರು. ಆದರೆ ಇತ್ತೀಚೆಗೆ ಅಂದರೆ ಈಗ 2-3 ದಿವಸಗಳಿಂದ 11ನೇ ಕಂತು ಬಹುತೇಕವಾಗಿ ಎಲ್ಲರಿಗೆ ಬರ್ತಾಯಿದೆ. ಇನ್ನು ಕೆಲವರಿಗೆ ಬರ್ತಾಯಿಲ್ಲ ಅಂದರೆ ಅವರ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕಿಗೆ ಲಿಂಕ್ ಆಗಿರಲಿಕ್ಕಿಲ್ಲ, ಅಥವಾ ಆಧಾರ್ ಕಾರ್ಡ್ನಲ್ಲಿ ಏನಾದರೂ ತಿದ್ದುಪಡಿ ಮಾಡಿಕೊಂಡ್ರೆ ಅದು ರೇಷನ್ ಕಾರ್ಡ್ನಲ್ಲಿ ಅಪ್ಡೇಟ್ ಮಾಡಲಿಕ್ಕಿಲ್ಲ, ಅಥವಾ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಅದರಲ್ಲೂ ಏನಾರು ಹೆಸರು ಮಿಸ್ಮ್ಯಾಚ್ ಆಗಿದ್ದರೆ, ಯಾವುದೇ ಇದೇ ರೀತಿ ಏನಾದರೂ ತೊಂದರೆ ಆದರೆ ಮಾತ್ರ ಅಂಥವ್ರಿಗೆ ದುಡ್ಡು ಬಂದಿರಲಿಕ್ಕಿಲ್ಲ. ಇಲ್ಲಾಂದರೆ 99% ಎಲ್ಲ ಜನರಿಗೂ ದುಡ್ಡು ಬಂದಿರುತ್ತಂತೆ. ಅಂದರೆ 99 ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿರೋರಿಗೆ. ಇನ್ನು ಡಾಕ್ಯುಮೆಂಟ್ಸ್ ಸರಿಯಾಗಿಲ್ಲ ಅಂಥ ಜನರಿಗೆ ಬರಲಿಕ್ಕಿಲ್ಲ. ಅಂಥವರು ಅಂದರೆ ಯಾವುದೇ ನೇಮ್ ಮಿಸ್ ಮ್ಯಾಚ್ ಇರ್ಬೋದು, ಬ್ಯಾಂಕ್ ಅಕೌಂಟಿಗೆ ಆಧಾರ್ ಸೀಡಿಂಗ್ ಆಗದೇ ಇರಬಹುದು, ಈ ಥರದ್ದು ಯಾವುದೇ ಏನೇ ತೊಂದರೆಗಳಿದ್ದರೆ ಅವು ಸರಿಪಡಿಸ್ಕೊಂಡ್ರೆ ಅವರೆಲ್ಲರಿಗೂ ಬರುತ್ತೆ ಅಂತ ಹೇಳಲಾಗ್ತಾಯಿದೆ. ಏನೇ ಇರಲಿ, 2 ಕಂತುಗಳು ಒಟ್ಟಿಗೆ ಬರುತ್ತವೆ ಅಂತ ಹೇಳಿದರು. 2 ಕಂತು ಬರದೇ ಇದ್ದರೂ ಪರವಾಗಿಲ್ಲ, ಕೊನೆಯ ಪಕ್ಷ 11ನೇ ಕಂತಾದರೂ ಸರ್ಕಾರ ಫಲಾನುಭವಿಗೆ ದುಡ್ಡು ಹಾಕಿತಲ್ಲ, ಎಲ್ಲರೂ ತುಂಬ ಖುಷಿಯಲ್ಲಿದ್ದಾರೆ. ಇದೇ ರೀತಿ ಅಪ್ಡೇಟ್ಗಾಗಿ ಹಿಂದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ, ಪ್ರೋತ್ಸಾಹಿಸಿ. ನಮಸ್ಕಾರ.